ಸಚಿವ ಸ್ಥಾನ ಸಿಗದ ಬೆನ್ನಲ್ಲೇ ಬೇಳೂರು ಗೋಪಾಲಕೃಷ್ಣ ಕೂಡ ಬೇಸರವನ್ನ ಹೊರಹಾಕಿದ್ದಾರೆ. ರಾತ್ರಿವರೆಗೂ ಲಿಸ್ಟ್ನಲ್ಲಿ ಹೆಸರಿತ್ತು, ಆದರೆ ಬೆಳಗ್ಗೆ ಆಗೋಷ್ಟೊತ್ತಿಗೆ ಬದಲಾಗಿದೆ. ನನಗೆ ಯಾಕೆ ಅನ್ಯಾಯ ಮಾಡಿದ್ರಿ, ನನಗೂ ನೋವಾಗಿದೆ, ಪ್ರಭಾವಿಗಳಿಗೆ ಮಾಜಿ ಸಿಎಂಗಳ ಮಕ್ಕಳಿಗೆ ನೀವು ಕೊಡ್ತೀರಾ, ಎರಡೆರಡು ಬಾರಿ ಶಾಸಕರಾದವರಿಗೆ ಮತ್ತೆ ಮಂತ್ರಿ ಸ್ಥಾನ ಕೊಡ್ತೀರಾ ಅಂತ ಪ್ರಶ್ನಿಸಿದ್ದಾರೆ. ನಮ್ಮ ಜೊತೆ ಬೇಳೂರು ಗೋಪಾಲಕೃಷ್ಣ ಅವರಿದ್ದಾರೆ, ಮಾತಾಡ್ಸೋಣ ಅವ್ರನ್ನ. ಸರ್, ಈಗ ತಾವು ಆಕಾಂಕ್ಷಿಯಾಗಿದ್ದೀರಿ, ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಹೇಳಿದ್ರಿ, ಕೊನೆ ಕ್ಷಣದಲ್ಲಿ ಲಿಸ್ಟಲ್ಲಿ ತಮ್ಮ ಹೆಸರಿಲ್ಲ, ಸೊ ಏನು ಹೇಳ್ತೀರಾ? ಇದು ಭಾಳ ಬೇಸರ ಸಂಗತಿ ಇವತ್ತು. ಯಾಕೆಂದರೆ ಭಾಳ ನೋವಾಗುತ್ತೆ. ಯಾಕಂದರೆ ನನಗೆ ಬಹುಶಃ ಆಗುತ್ತೆ ಅನ್ನೋದು ನಿರೀಕ್ಷೆ ಇತ್ತು. ರಾತ್ರಿ 10 ಗಂಟೆವರೆಗೂ ನಾನು ಮಂತ್ರಿ ಆಗ್ಬೋದು ಅನ್ನೋ ನಿರೀಕ್ಷೆಯಲ್ಲಿದ್ದೀವಿ. ಕೊನೆಯ ಗಳಿಗೆಯಲ್ಲಿ ಬೆಳಗ್ಗೆಯಲ್ಲಿ ಚೇಂಜ್ ಆಗಿ ಹೋಗಿದೆ ಎಲ್ಲ. ಬಹುಶಃ ಇದು ಯಾಕಂತ ಹೇಳಿದರೆ, ನನಗೆ ಅನಿಸ್ತಾ ಇದೆ, ಇವತ್ತು ಯಾವ ಮಾಜಿ ಮುಖ್ಯಮಂತ್ರಿಗಳು ಮಕ್ಕಳು ಅಥವಾ ಮಂತ್ರಿಗಳ ಮಂತ್ರಿಗಳ ಮಕ್ಕಳು ಮತ್ತು ಪ್ರಭಾವಿಗಳ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿದ್ದಾರೆ ಅನ್ನೋ ಅನ್ನಿಸ್ತೈತೆ. ಬಹುಶಃ ನನಗೆ ಭಾಳ ನೋವಾಗಿದೆ, ಕಾರ್ಯಕರ್ತರು ನೋವಾಗಿದೆ, ನನ್ನ ತಾಲೂಕಿನ ಜನರಿಗೆ ನೋವಾಗಿದೆ. ಇದರಿಂದ ನಾವು ಸಾಮಾನ್ಯ ಜನರು ಯಾವುದೇ ಒಂದು ಪದವಿ ಹೋಗಲಿಕ್ಕೆ ಅವಕಾಶ ಇಲ್ಲ ಅಂತ ಕಾಣೋ ದೃಷ್ಟಿಯಲ್ಲಿ ಇವತ್ತು ನನಗೆ ಗೊತ್ತಾಗ್ತಾಯಿದೆ. ಯಾರ ಕಾರಣ ಅನ್ಸುತ್ತೆ ತಮಗೆ ತಪ್ಪೋದಕ್ಕೆ? ಹಾಗಿದ್ರೆ ಅಲ್ಲ, ಕಾರಣ ಯಾರದ್ದು ನಾನು ಹೇಳಕ್ಕೆ ಬರೋದೇ ಇಲ್ಲ. ನಾವೇನಾದ್ರು ಭಿನ್ನಮತಿ ಮಾಡಿದ್ದೀವ? 3 ವರ್ಷದಲ್ಲಿ ಏನಾದರೂ ಪಕ್ಷದ ವಿರೋಧ ಚಟುವಟಿಕೆ ಮಾಡಿದ್ದೀವ? ಏನೂ ಮಾಡಿಲ್ಲ. ನೀವು ಯಾಕೆ ಇದ್ದವರಿಗೆ ಕೊಡುವ ಅವಶ್ಯಕತೆ ಏನಿತ್ತು? ಹಾಗೆ ನಮಗೆ ಆ ಶಕ್ತಿ ಇರಲಿಲ್ವಾ? ನಮಗೆ ಇದು ತಾಕತ್ತಿಲ್ವಾ? ನಾವು ಮಾಡ್ತಾ ಇರಲಿಲ್ವಾ? ಅಂದರೆ ಉದಾಹರಣೆ ಅಂದರೆ, ಯಾವ ಮಾಜಿ ಮುಖ್ಯಮಂತ್ರಿ ಮಕ್ಕಳು ಯಾವ ಪ್ರಬಲ್ಯರು ಇದ್ದಾರೆ ಅವ್ರಿಗೆ ಮಾತ್ರ ಕೊಡುವಂಥ ನಿರೀಕ್ಷೆ ಇಟ್ಕೊಂಡು ಮಾಡಿದ್ದಾರೆ. ಇದು ನಿಜವಾಗಲೂ ನಮ್ಮ ಪಕ್ಷಕ್ಕೆ ಸರಿ ಅಂಥದ್ದು ಅಲ್ಲ ಅನಿಸುತ್ತೆ. ವಾಟ್ ನೆಕ್ಸ್ಟ್ ಸರ್? ಮುಂದಿನ ನಿರ್ಧಾರ ನಾವು ತೀರ್ಮಾನ ಮಾಡಿದ್ದೀವಿ. ನಾಳೆ ರಾಜೀನಾಮೆ ಕೊಡುವ. ಸಚಿವ ಸ್ಥಾನ ಸಿಗದೇ ಇರೋದಕ್ಕೆ ಸಿಂಧನೂರು MLA ಹಂಪನಗೌಡ ಬಾದರ್ಲಿ ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. 5 ಬಾರಿ ಶಾಸಕರಾಗಿದ್ದರೂ ಕೂಡ ನನ್ನನ್ನು ಕಡೆಗಣಿಸಿದ್ದಾರೆ, ಭರವಸೆ ಕೊಟ್ಟಿದ್ರು, ಪಾಸಿಟಿವ್ ಹೇಳಿದರು, ಬಟ್ ಲಿಸ್ಟ್ನಲ್ಲಿ ನನ್ನ ಹೆಸರಿಲ್ಲ, ಮುಂದೇನು ಮಾಡಬೇಕು ಅಂತ ನಾನು ಚರ್ಚೆ ಮಾಡಿ ತೀರ್ಮಾನ ತಗೊಳ್ತೀನಿ ಅಂತ ಹೇಳಿದ್ರು. 5 ಬಾರಿ ಆಯ್ಕೆ ಆಗಿರತಕ್ಕಂಥ ಶಾಸಕ ಹೋದ ಪೀರಿಯಡ್ನಲ್ಲೇನೆ ಆಗಬೇಕಾಗಿತ್ತು. ನಾವೆಲ್ಲ ವೆಂಕಟೇಶ್ ನಾಯಕರು ಹಿರಿಯರಿದ್ದ ಕಾರಣ ಅವ್ರ ಹೆಸರು ಹೇಳಿದ್ವಿ, ಹಾಗೆ ಬಿಟ್ಟಿದ್ದೀವಿ ನಾವು. ಈ ಸಲ ಬಹಳಷ್ಟು ಆಶ್ವಾಸನೆಗಳು ಕೊಟ್ಟಿದ್ರು, ಆದರೆ ಇವತ್ತು ನಮ್ಮ ಜಿಲ್ಲೆಗೆ ಸಚಿವ ಸ್ಥಾನ ಕೊಟ್ಟಿಲ್ಲ. 5 ಬಾರಿ ಆಯ್ಕೆ ಆಗಿರತಕ್ಕಂಥ ಶಾಸಕ ಹೋದ ಪೀರಿಯಡ್ನಲ್ಲೇನೆ ಆಗಬೇಕಾಗಿತ್ತು. ನಾವೆಲ್ಲ ವೆಂಕಟೇಶ್ ನಾಯಕರು ಹಿರಿಯರಿದ್ದ ಕಾರಣ ಅವ್ರ ಹೆಸರು ಹೇಳಿದ್ವಿ, ಹಾಗೆ ಬಿಟ್ಟಿದ್ದೀವಿ ನಾವು. ಈ ಸಲ ಬಹಳಷ್ಟು ಆಶ್ವಾಸನೆಗಳು ಕೊಟ್ಟಿದ್ರು, ಆದರೆ ಇವತ್ತು ನಮ್ಮ ಜಿಲ್ಲೆಗೆ ಸಚಿವ ಸ್ಥಾನ